ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ಇಂದನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈಗ NEP ಬಂದಿದೆ. ಫಸ್ಟ್ ಸೆಮಿಸ್ಟ್ರದ್ದು ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಕೆಮಿಸ್ಟ್ರಿನ ಅವರು 4 ಯೂನಿಟ್ ಆಗಿ ಮಾಡಿದ್ದಾರೆ. ಯೂನಿಟ್ 1, 2, 3, 4 ಅಂತ. ಯೂನಿಟ್ 1 ಅನಾಲಿಟಿಕಲ್ ಕೆಮಿಸ್ಟ್ರಿ ಇದೆ. ಯೂನಿಟ್ 2 ಏನಿದೆಯಲ್ಲ ಫಿಸಿಕಲ್ ಕೆಮಿಸ್ಟ್ರಿ ಇದೆ. ಯೂನಿಟ್ 3 ಇದೆಯಲ್ಲ ಅದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಯೂನಿಟ್ 4 ಏನಿದೆಯಲ್ಲ ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಆಲ್ರೆಡಿ ನಾನು ಯೂನಿಟ್ 4ದು ಕಂಪ್ಲೀಟ್ ಸಿಲೆಬಸ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಈಗ ಯೂನಿಟ್ 1ನಲ್ಲಿ ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ ಇದು ಲಾಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇದೊಂದು 15 ವೀಡಿಯೋ ಇದೆ, ಅದೊಂದು 20 ವೀಡಿಯೋ ಇದೆ. ನೀವು ನನ್ನ ಪ್ಲೇ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ NEP ಕೆಂಚಾಯ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ಗೆ ಹೋದರೆ ನಿಮಗೆ NEP 2021 ಫಸ್ಟ್ ಸೆಮ್ ಅಂತ ಕೊಟ್ಟರೆ ಸೊ ಎಲ್ಲ ವೀಡಿಯೋಸ್ ನಿಮಗೆ ಬರ್ತಾ ಹೋಗುತ್ತೆ. ಆರ್ಡ್ರಲ್ಲೇ ಇದೆ, ನಾನು ನಂಬರ್ಗಳು ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೀವು ಅದೇ ಆರ್ಡ್ರಲ್ಲಿ ಫಾಲೋ ಮಾಡ್ಕೊಂಡು ಹೋದರೆ ನಿಮಗೆ ಪಾಠ ನೀಟಾಗಿ ಅರ್ಥ ಆಗುತ್ತೆ. ಎನಿವೇ ಈಗ ಆನ್ಲೈನ್ ಕ್ಲಾಸಸ್ಸು ಇದೆ, ಸೊ ನಿಮಗೆ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ಹಾಗಾಗಿ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಟರ್ನಲ್ ಸ್ಟ್ಯಾಂಡರ್ಡ್ ಕ್ಯಾಲಿಬ್ರೇಷನ್ ಅಂತ ಆಲ್ರೆಡಿ ಕ್ಯಾಲಿಬ್ರೇಷನ್ ಅಂದರೆ ಏನು, ವಾಟ್ಸ್ ದ ಪರ್ಪಸ್ ಆಫ್ ಕ್ಯಾಲಿಬ್ರೇಷನ್ ಅದನ್ನೆಲ್ಲ ನಾನು ಆಲ್ರೆಡಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಯಾವುದೋ ಒಂದು ರಿಯೇಜೆಂಟ್ ಇದೆ, ಯಾವುದೋ ಒಂದು ಪ್ರೋಸೆಸ್ ಇದೆ, ಅದು ಸರಿ ಇದೆಯಾ ಇಲ್ವಾ ಅಂತ ನಾನೇನು ಮಾಡಬೇಕಾಗತ್ತೆ, ಹ್ಯಾವ್ ಟು ಕಂಪೇರ್ ದಟ್ ವಿತ್ ಅ ಸ್ಟ್ಯಾಂಡರ್ಡ್. ಅದಕ್ಕೆ ನಾನೇನಂತ ಕರಿತೀನಿ, ಸ್ಟ್ಯಾಂಡರ್ಡ್ ಕ್ಯಾಲಿಬ್ರೇಷನ್ ಅಂತ ಕರಿತೀನಿ. ಆದರೆ ಇಲ್ಲೇನು ಮಾಡ್ತೀನಿ ಅಂತಂದರೆ ನಾನು ವಿತಿನ್ ದಿ ಇನ್ಸ್ಟ್ರೂಮೆಂಟ್ ಮಾಡಿದರೆ ಎಕ್ಸ್ಟರ್ನಲಿ ಐ ಆಮ್ ಗೋಯಿಂಗ್ ಟು ಯೂಸ್ ರಿಯೇಜೆಂಟ್ಸ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಡೂ. ಹಾಗಾಗಿ ಇದಕ್ಕೆ ನಾವೇನಂತ ಕರಿತೀವಿ, ಎಕ್ಸ್ಟರ್ನಲ್ ಸ್ಟ್ಯಾಂಡರ್ಡ್ ಕ್ಯಾಲಿಬ್ರೇಷನ್ ಅಂತ ಯೂಸ್ ಮಾಡ್ತೀವಿ. External standard calibration is one of the most common approaches to the calibrations. ನಾವು ಕ್ಯಾಲಿಬ್ರೇಷನ್ ಪರ್ಟಿಕ್ಯುಲರ್ಲಿ ಇನ್ಸ್ಟ್ರೂಮೆಂಟೇಷನ್ನ ಕ್ಯಾಲಿಬ್ರೇಷನ್ ಮಾಡಬೇಕಾದ್ರೆ ಬೇರೆ ಬೇರೆ ಮೆಥಡ್ನ ಯೂಸ್ ಮಾಡ್ತೀವಿ. ನೀವು ಆಲ್ರೆಡಿ ಪ್ರಾಕ್ಟಿಕಲ್ಸಲ್ಲಿ ಪಿಪೆಟ್ಟು, ಬ್ಯೂರೆಟ್ಟು, ಕೋನಿಕಲ್ ಫ್ಲಾಸ್ಕು, ಮೆಷರಿಂಗ್ ಸಿಲಿಂಡರು ಇದೆಲ್ಲ ಹೇಗೆ ಮಾಡೋದು ಅಂತ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿರ್ತಾರೆ. ಸೊ ಅದೇನಾಯಿತು, ಆಪ್ರೇಟಸ್ ಆಯಿತು. ಇದೇನು ಯಾವುದೋ ಒಂದು ಪ್ರೋಸೆಸ್ ಇದೆ ಅಂತ ಇಟ್ಕೊಳ್ಳೋಣ, ಯಾವುದೋ ಒಂದು ಆಪ್ರೇಟಸ್ ಇದೆ ಅಂತ ಇಟ್ಕೊಳ್ಳೋಣ, ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ ಇದೆ ಅಂತ ಇಟ್ಕೊಳ್ಳೋಣ. ಅದನ್ನು ಹೇಗೆ ಕ್ಯಾಲಿಬ್ರೇಟ್ ಮಾಡೋದು ಅನ್ನೋದಕ್ಕೆ ಬೆಸ್ಟ್ ಮೆಥಡ್ ಯಾವುದು ಅಂತಂದರೆ ಸಿಂಪಲ್ ಮೆಥಡು, ಜಾಸ್ತಿ ಖರ್ಚಾಗಲ್ಲ, ಈಸಿ ಆಗುತ್ತೆ, ಜಾಸ್ತಿ ತಲೆ ಬೇಕಾಗಿಲ್ಲ ಅಂಥ ಕ್ಯಾಲಿಬ್ರೇಷನ್ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಎಕ್ಸ್ಟರ್ನಲ್ ಕ್ಯಾಲಿಬ್ರೇಷನ್ ಪ್ರೋಸೆಸ್ ಅಂತ ಕರಿತೀವಿ. ಇಲ್ಲಿ ಹೇಗೆ ಮಾಡ್ತೀವಿ ಅಂತಂದರೆ ಇಲ್ಲಿ ಇದೊಂದು ಅನಾಲಿಟಿಕಲ್ ಮೆಥಡ್ಸ್ ಏನಿದೆಯಲ್ಲ, ಯಾವುದೋ ಒಂದು ನನಗೆ ಕ್ಯಾಲಿಬ್ರೇಷನ್ ಮಾಡಬೇಕು ಅಂತ ಅಥವಾ ಅನ್ನೋನ್ ಸೊಲ್ಯೂಷನ್ದು ಕಂಪೇರ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ರೆ ಹೇಗೆ ಮಾಡ್ತೀವಿ ಅಂತಂದರೆ ನಾನೇನು ಮಾಡ್ತೀನಿ ಅಂದರೆ ನನಗೆ ಗೊತ್ತಿರೋವಂಥ ಪ್ರೋಸೆಸ್ನ ನನಗೆ ಗೊತ್ತಿರೋ ಹಂಗೆ ಕಾನ್ಸಂಟ್ರೇಷನ್, ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಸೊಲ್ಯೂಷನ್ ಇದೆ, ಅದರದ್ದು ಕಾನ್ಸಂಟ್ರೇಷನ್ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಕಲರ್ ಸೊಲ್ಯೂಷನ್ ಆದರೆ ನಾನು ಕಲರಿಮೆಟ್ರಿನ ಯೂಸ್ ಮಾಡ್ತೀನಿ. ಸೊ ಕಲರಿಮೆಟ್ರಿ ಯೂಸ್ ಮಾಡ್ಬೇಕಾದ್ರೆ ಈಗ ಯಾವುದೋ ಒಂದು ಅನ್ನೋನ್ ಸೊಲ್ಯೂಷನ್ ಇದೆ, ಆ ಅನ್ನೋನ್ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಎಷ್ಟು ಅಂತ ನಾನು ಕಂಡುಹಿಡಿಬೇಕು. ಅದನ್ನು ಹೇಗೆ ಕಂಡುಹಿಡಿತೀನಿ, ಮುಂಚೆನೇ ನಾನು ಏನು ಮಾಡ್ಕೊಳ್ತೀನಿ, ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ಎ ಸೀರೀಸ್ ಆಫ್ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್ ಕಾಪರ್ ಸಲ್ಫೇಟ್ ಇದೆ ಅಂತ ಇಟ್ಕೊಂಡು, ಕಾಪರ್ ಸಲ್ಫೇಟ್ನ ನಾನು ಏನು ಮಾಡ್ತೀನಿ, 1 ಗ್ರಾಮು ಅಮೋನಿಯಾ ಹಾಕಿ ಪ್ರಿಪೇರ್ ಮಾಡ್ತೀನಿ. ಕಾಪರ್ ಸಲ್ಫೇಟ್ನ 1 ಗ್ರಾಮ್ ಹಾಕಿ 2 ಗ್ರಾಮ್ಸ್ ಹಾಕಿ ಅಮೋನಿಯಾ ಹಾಕ್ತೀನಿ, ಅಥವಾ ಅಮೋನಿಯಾ ವಾಲ್ಯೂಮ್ನ ಚೇಂಜ್ ಮಾಡ್ತೀನಿ, ಇಲ್ಲಾಂದರೆ ಕಾಪರ್ ಸಲ್ಫೇಟ್ ವೆಯ್ಟ್ನ ಚೇಂಜ್ ಮಾಡಿ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ಎ ಸೀರೀಸ್ ಆಫ್ ಸೊಲ್ಯೂಷನ್ಸ್. ಅದನ್ನು ಏನು ಮಾಡ್ತೀನಿ ನಾನು, ಕಲರಿಮೀಟರ್ ಒಳಗಡೆ ಇಟ್ಬಿಟ್ಟು ಅದರದ್ದು ಫ್ರೀಕ್ವೆನ್ಸಿ ಇರ್ಬೋದು, ಅದರದ್ದು ಕಾನ್ಸಂಟ್ರೇಷನ್ ಏನಿದೆಯಲ್ಲ ಅದನ್ನು ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಅದೇ ರೀತಿ ನಾನು ಬ್ಲ್ಯಾಂಕ್ದು ಮಾಡ್ಕೋಬೋದು. ಬ್ಲ್ಯಾಂಕ್ ಅಂತಂದ್ರೇನು, ಏನು ಇಲ್ದಲ್ಲ ಬರೀ ವಾಟರ್ ಇರುವಂಥದ್ದು, ಅದನ್ನು ಹಾಕ್ಕೊಂಡು ನಾನು ಮಾಡ್ತೀನಿ. ಇದು ಒಂದು ಸೆಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಇಟ್ಕೊಳ್ತೀನಿ. ಅದೇ ಎಕ್ಸ್ಪೆರಿಮೆಂಟ್ನ ನಾನು ಏನು ಮಾಡ್ತೀನಿ, ಅನ್ನೋನ್ ಸೊಲ್ಯೂಷನ್ಗೂ ಮಾಡ್ತೀನಿ. ಅದನ್ನು ನಾನು ಗ್ರಾಫ್ ಹಾಕಿ ಅನ್ನೋನ್ ಸೊಲ್ಯೂಷನ್ ಫ್ರಮ್ ದಿ ಕರ್ವ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಕಾನ್ಸಂಟ್ರೇಷನ್ ಆಫ್ ಎನ್ ಅನ್ನೋನ್ ಸೊಲ್ಯೂಷನ್. ಆ ಪ್ರೋಸೆಸ್ಗೆ, ಆ ಮೆಥಡ್ಗೆ ನಾವೇನಂತ ಕರಿತೀವಿ, ಎಕ್ಸ್ಟರ್ನಲ್ ಸ್ಟ್ಯಾಂಡರ್ಡ್ ಕ್ಯಾಲಿಬ್ರೇಷನ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಇಲ್ಲಿ ನೋಡಿ ನಾನು ಏನು ಮಾಡ್ಕೊಂಡಿದ್ದೀನಿ, ಒಂದಷ್ಟು ಸೊಲ್ಯೂಷನ್ ತೊಗೊಂಡಿದ್ದೀನಿ. ಮೊದಲು ಒಂದು ಏನಿದೆಯಲ್ಲ ಇದಕ್ಕೆ ಬ್ಲ್ಯಾಂಕ್ ಅಂತ ಹೇಳ್ತೀವಿ, ಏನು ಕಾಪರ್ ಸಲ್ಫೇಟ್ನ ಆ್ಯಡ್ ಮಾಡಿಲ್ಲ, ಜಸ್ಟ್ ಆ್ಯಡ್ ಮಾಡಿದ್ವಿ. ಇಲ್ಲೇನು ಮಾಡಿದ್ವಿ, ಎಲ್ಲದಕ್ಕೂ 1 ಗ್ರಾಮ್ ಕಾಪರ್ ಸಲ್ಫೇಟ್ ಹಾಕಿದ್ದೀವಿ. ಅಮೋನಿಯಾನ 1 ml ಒಂದಕ್ಕೆ, 2 ml ಒಂದಕ್ಕೆ, 3 ml ಒಂದಕ್ಕೆ, 4 ml ಒಂದಕ್ಕೆ, ಹಾಗೆ ಬೇರೆ ಬೇರೆ mlಗಳನ್ನ ಹಾಕಿದ್ದೀವಿ. ಸೊ ಇದು ಒಂದು ಕಡೆಗೆ ಆಯಿತು. ಅದನ್ನು ಹಾಕ್ಬಿಟ್ಟು ನಾನೇನು ಮಾಡ್ತೀನಿ, ಅದರದ್ದು ಡೇಟಾ ಏನಿದೆಯಲ್ಲ ಆ ಡೇಟಾನ ನಾನು ಹಾಕ್ಕೊಳ್ತೀನಿ, ಪ್ಲಾಟ್ ಮಾಡ್ತೀನಿ, ಗ್ರಾಫು ನನಗೇನೋ ಬರುತ್ತೆ. ಈಗ ಅನ್ನೋನ್ ಸೊಲ್ಯೂಷನ್ ನನಗೇನು ಗೊತ್ತು, ಇಲ್ಲಿ ಕಾನ್ಸಂಟ್ರೇಷನ್ ವರ್ಸಸ್ ಎಸ್ ಪ್ಲಾಟ್ ಮಾಡ್ತಾ ಇದ್ದೀನಿ ನಾನು.
ಸೊ ನನಗೆ ಇಲ್ಲಿ ಏನಾಗ್ತಿದೆ, ಕಾನ್ಸಂಟ್ರೇಷನ್ ನನ್ನ ಸೊಲ್ಯೂಷನ್ದು ಗೊತ್ತಿಲ್ಲ, ಅನ್ನೊಂದು ಸೊಲ್ಯೂಷನ್ದು ಗೊತ್ತಿಲ್ಲ, ಬಟ್ ಬೇರೆ ಎಲ್ಲ ಸೊಲ್ಯೂಷನ್ಸು ನನಗೆ ಗೊತ್ತು. ನಾನೇನು ಮಾಡ್ತೀನಿ, ಎಕ್ಸ್ಟ್ರಾಪೊಲೇಟ್ ಮಾಡಿಕೊಂಡು ನನಗೆ ಬಂದಿರೋಂಥ ಅಬ್ಸಾರ್ಬೆನ್ಸಿಂದ ಅಥವಾ ನನಗೆ ಬಂದಿರೋಂಥ ವ್ಯಾಲ್ಯೂಯಿಂದ, ಕಲೋರಿಮೀಟ್ರಲ್ಲಿ ಬಂದಿರೋಂಥ ವ್ಯಾಲ್ಯೂನ ಎಕ್ಸ್ಟ್ರಾಪೊಲೇಟ್ ಮಾಡಿಕೊಂಡು ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಇದಕ್ಕೆ ನಾನು ಏನಂತ ಕರಿತೀನಿ, ಎಕ್ಸ್ಟರ್ನಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಫಿಕೇಷನ್. ಇದನ್ನು ಹೇಗೆ ಮಾಡ್ತೀವಿ ಅಂತಂದರೆ, ಸ್ಟ್ಯಾಂಡರ್ಡ್ ನನಗೆ ಗೊತ್ತಿರೋವಂಥದ್ದು ಸ್ಟ್ಯಾಂಡರ್ಡ್, ಕ್ಯಾಲಿಬ್ರೇಷನ್ ಸ್ಟ್ಯಾಂಡರ್ಡ್ ಒಂದು, ಅನ್ನೋನ್ ಡೇಟಾ ಎರಡನ್ನೂ ಕಂಬೈನ್ ಮಾಡಿ ನಾನೇನು ಮಾಡ್ತೀನಿ, ವ್ಯಾಲ್ಯೂನ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಹೇಗೆ ಮಾಡ್ತೀನಿ ಅಂತಂದರೆ, ಸಿಂಪಲ್ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀನಿ. ಇನ್ಸ್ಟ್ರೂಮೆಂಟಲ್ಲಿ ಏನು ಮಾಡ್ತಾ ಇದ್ದೀನಿ, ಸೇಮ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾ ಇದ್ದೀನಿ, ಆದರೆ ಸ್ಯಾಂಪಲ್ಗಳನ್ನ ಬೇರೆ ಬೇರೆ ಯೂಸ್ ಮಾಡ್ತಾ ಇದ್ದೀನಿ. ಆ ಸ್ಯಾಂಪಲ್ ಏನಿದೆಯಲ್ಲ, ಅನ್ನೋನ್ ಸ್ಯಾಂಪಲ್ಗೆ ಈಕ್ವಲೆಂಟ್ ಆಗಿ ನೋನ್ ಸ್ಯಾಂಪಲ್ ವಿತ್ ಕಾನ್ಸಂಟ್ರೇಷನ್ ಗೊತ್ತಿರೋವಂಥದ್ದನ್ನು ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ಸ್ಟ್ಯಾಂಡರ್ಡ್ ಕ್ಯಾಲಿಬ್ರೇಷನ್ ಯೂನಿಟ್ಸ್ಗಳು ಗೊತ್ತಾಗ್ತಾ ಹೋಗ್ತವೆ, ಅಥವಾ ನನಗೆ ಅದು ಕರ್ವ್ ಬರ್ತಾ ಹೋಗುತ್ತೆ, ಅದು ಒಂದು ಕಡೆಗಾಯಿತು. ನೆಕ್ಸ್ಟ್ ಏನು ಮಾಡ್ತೀನಿ, ಅನ್ನೋನ್ನ ತೊಗೊಳ್ತೀನಿ, ಅದ್ರದ್ದು ಕರ್ವ್ ಹಾಕ್ತಾ ಹೋಗ್ತೀನಿ. ಸ್ಯಾಂಪಲ್ ಪೀಕ್ ಏರಿಯಾ, ಏಕೆಂದ್ರೆ ಇದನ್ನು ಬೇರೆ ಬೇರೆ ಮೆಥಡ್ಗೆ ಯೂಸ್ ಮಾಡ್ಬೋದು. ನಾನು ಹೇಳಿದಾಗೆ ಕಲೋರಿಮೀಟ್ರಿಗಳಲ್ಲೇ ಸ್ಪೆಕ್ಟ್ರೋಫೋಟೋಮೀಟ್ರ್ಗಳಿಗೆ ಯೂಸ್ ಮಾಡ್ಬೋದು. ಆವಾಗ ನಿಮಗೆ ಪೀಕ್ ಬರ್ಬೋದು. ಪೀಕ್ ಕವರ್ ಏನಿದೆಯಲ್ಲ, ಏರಿಯಾ ಅಂಡ್ ಪೀಕ್ ಇದೆಯಲ್ಲ, ಅದನ್ನು ನಾನು ಕಂಪೇರ್ ಮಾಡ್ಕೋಬೋದು. ಈ ರೀತಿಯಾಗಿ ನಾನೇನು ಮಾಡ್ಕೊಳ್ತಾ ಹೋಗ್ತೀನಿ. ಅದಕ್ಕೆ ಕನ್ವರ್ಷನ್ ಫ್ಯಾಕ್ಟರ್ ಒಂದಿದೆ, ಕ್ಯಾಲಿಬ್ರೇಷನ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. AX/CX ಹಾಕ್ಕೊಳ್ತೀನಿ. ದಟ್ ಈಸ್ ನಥಿಂಗ್ ಬಟ್ ಯುವರ್ ಸ್ಲೋಪ್, ಏರಿಯಾ ಆಫ್ ದಿ ಕಾಂಪೌಂಡ್, CX ಇಸ್ ದ ಕಾನ್ಸಂಟ್ರೇಷನ್ ಆಫ್ ದಿ ಕಾಂಪೌಂಡ್. ಇಲ್ಲಿ ಕಾನ್ಸಂಟ್ರೇಷನ್ ಕಂಡುಹಿಡಿಬೇಕು ಅಂದರೆ ಆ ರೀತಿ ಮಾಡ್ಕೊಳ್ತೀನಿ. ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ಸ್ಯಾಂಪಲ್ಸ್, ವೇರಿಯಸ್ ಸ್ಯಾಂಪಲ್ಸು. ಒಂದು ಅನ್ನೋನ್ ಅನಲೈಟ್ ಇದೆ ಇರ್ತಾರೆ, ಅದನ್ನು ತೊಗೊಳ್ತೀನಿ. ಅದೇ ಥರ ನನಗೆ ಗೊತ್ತಿದ್ದಂಗೆ ನಾನೇ ಬ್ಲ್ಯಾಂಕ್ಗಳನ್ನ ಅಥವಾ ನನಗೆ ಬೇಕಾಗಿದ್ದ ಕಾನ್ಸಂಟ್ರೇಷನ್ಗಳಲ್ಲಿ ಆ ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ತೀನಿ. ಆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಆ ಮೆಷರ್ಮೆಂಟ್ಸ್ ಎಲ್ಲ ನಾನು ರೆಕಾರ್ಡ್ ಮಾಡ್ತೀನಿ. ನಾನೇನು ಮಾಡ್ತೀನಿ, ಫ್ಲಾಟ್ ಕ್ವಾಂಟಿಟಿ ವರ್ಸಸ್ ಕಾನ್ಸಂಟ್ರೇಷನ್ ಆಫ್ ಎನ್ ಅನಲೈಟ್ ಆ್ಯಂಡ್ ಎ ರೆಸ್ಪಾನ್ಸ್ ಎರಡನ್ನೂ ಏನು ಮಾಡ್ತೀನಿ, ನನಗೆ ಗೊತ್ತಿರೋವಂಥದ್ದು ಗೊತ್ತಿಲ್ಲದೆ ಇರೋವಂಥದ್ದು ಎರಡನ್ನೂ ಒಂದೇ ಗ್ರಾಫಲ್ಲಿ ಪ್ಲಾಟ್ ಮಾಡ್ತೀನಿ. ಪ್ಲಾಟ್ ಮಾಡಿದಾಗ ಏನಾಗುತ್ತೆ, ನನಗೆ ಲೀನಿಯರ್ ರಿಗ್ರೆಷನ್ ಬರುತ್ತೆ. ಲೀನಿಯರ್ ಆಗಿ ಒಂದು ನನಗೆ ಲೈನ್ ಬರುತ್ತೆ. ಆ ಲೈನ್ನ ತೊಗೊಂಡು ಅದ್ರಲ್ಲಿ ಏನು ಮಾಡ್ತೀನಿ, y=bx + a ಆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ನ ಯೂಸ್ ಮಾಡಿಕೊಂಡು ಆ ಏರಿಯಾ ಅಂಡರ್ ದ ಪೀಕ್ ಕಂಡಿಟ್ಕೊಂಡು ಎರಡನ್ನೂ ನಾನು ಕಂಪೇರ್ ಮಾಡಿ ಅದರದ್ದು ಕಾನ್ಸಂಟ್ರೇಷನ್ ಎಷ್ಟು ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಅದಕ್ಕೆ ನಾನು ಏನಂತ ಕರಿತೀನಿ, ಎಕ್ಸ್ಟರ್ನಲ್ ಕ್ಯಾಲಿಬ್ರೇಷನ್ ಅಂತ ಹೇಳ್ತೀವಿ. ಇದರಿಂದ ಅಡ್ವಾಂಟೇಜಸ್ ಏನು ಅಂತಂದರೆ ವೆರಿ ಸಿಂಪಲ್ ಇದೆ. ಸೇಮ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾ ಇದ್ದೀನಿ, ಒಂದಕ್ಕೊಂದು ಇಂಟರ್ಫಿಯರ್ ಆಗೋದೇ ಇಲ್ಲ. ನಾನು ಎರಡನ್ನೂ ಒಟ್ಟಿಗೆ ಹಾಕಿದರೆ ಏನಾಗ್ತಿತ್ತು, ಇಂಟರ್ಫಿಯರ್ ಆಗ್ತಿತ್ತು. ಇಲ್ಲಿ ಇಂಟರ್ಫಿಯರ್ ಆಗಲ್ಲ. ಸೇಮ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾ ಇದ್ದೀನಿ, ಸೇಮ್ ಸೊಲ್ಯೂಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೇನಾಗುತ್ತೆ ಅಂದರೆ ಈಸಿಯಾಗಿ ಒಂದೇ ಗ್ರಾಫಲ್ಲಿ ನನಗೆ ನೋನು ಬರುತ್ತೆ, ಅನ್ನೋನು ಬರುತ್ತೆ, ಅನಲೈಟು ಬರುತ್ತೆ, ಟೈಟ್ರೆಂಟ್ ಇದ್ದು ಕಾನ್ಸಂಟ್ರೇಷನ್ನು ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ನನಗೇನು ಅಂತಂದರೆ ಎಲ್ಲ ಸೀರೀಸ್ ಸ್ಯಾಂಪಲ್ನು ಸಿಂಗಲ್ ಕ್ಯಾಲಿಬ್ರೇಷನ್ ಕರ್ವ್ ಬರ್ತಾ ಹೋಗುತ್ತೆ. ಸೊ ಆ ಕ್ಯಾಲಿಬ್ರೇಷನ್ ಕರ್ವ್ನ ಯೂಸ್ ಮಾಡಿಕೊಂಡು ನೋನು ಮತ್ತು ಅನ್ನೋನ್ನ ಯೂಸ್ ಮಾಡಿಕೊಂಡು ನಾನೇನು ಮಾಡ್ತಾ ಹೋಗ್ತೀನಿ ಅಂತಂದರೆ ಕ್ವಾಂಟಿಫಿಕೇಷನ್ ಮಾಡ್ತೀನಿ. ವೆರಿ ಈಸಿ ಆಗುತ್ತೆ. ಆಟೋಮೇಟೆಡ್ ಬೇಕಾದ್ರೂ ಮಾಡ್ಕೊಂಡ್ಬಿಡ್ಬೋದು ನಾನು. ಆಫ್ಟರ್ 10 ಮಿನಿಟ್ಸ್ ಏನಾಗುತ್ತೆ, ಆಫ್ಟರ್ 20 ಮಿನಿಟ್ಸ್ ಏನಾಗುತ್ತೆ, ಆಫ್ಟರ್ 30 ಮಿನಿಟ್ಸ್ ಏನಾಗುತ್ತೆ, ಆ ರೀತಿಯಾಗಿ ನಾನು ಅದನ್ನು ಸೆಟ್ ಮಾಡಿಬಿಟ್ರೆ, ನಾನು ಇನ್ಸ್ಟ್ರೂಮೆಂಟ್ನ ಸೆಟ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಅದು ಹೋಗ್ತಾ ಹೋಗುತ್ತೆ. ಜೊತೆಗೆ ಇದು ಒಂದೇ ಮೆಥಡ್ಗೆ ಅಂತಲ್ಲ, ಆಲ್ಮೋಸ್ಟ್ ಆಲ್ ಇನ್ಸ್ಟ್ರೂಮೆಂಟಲ್ ಮೆಥಡ್ಗೆ, ಎಕ್ವಿಪ್ಮೆಂಟ್ಸ್ಗೆ ನೀವು ಈ ಮೆಥಡ್ನ ಫಾಲೋ ಮಾಡ್ಕೋಬೋದು. ಜೊತೆಗೆ ಏನು ಅಂದರೆ ಇದನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ತುಂಬ ಮ್ಯಾಥಮೆಟಿಕ್ಸ್ ನಾಲೆಡ್ಜ್ ಏನು ಬೇಕಾಗಿಲ್ಲ. y= ಆ ಫಾರ್ಮುಲಾ ಇದೆ, ಆ ಸ್ಲೋಪ್ ಹಾಕ್ಕೊಂಡು ಅದರಿಂದ ನಾನು ಏನು ಮಾಡ್ಕೋಬೋದು, ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಎಕ್ಸ್ಟರ್ನಲ್ ಸ್ಟ್ಯಾಂಡರ್ಡ್ ಕ್ಯಾಲಿಬ್ರೇಷನ್. ನನಗೆ ಅದರೊಳಗಡೆ ನನ್ನ ಸ್ಯಾಂಪಲ್ ಒಳಗಡೆ ಅದನ್ನು ಹಾಕ್ಬಿಟ್ಟಿದ್ರೆ ಪ್ರಾಬ್ಲಮ್ ಆಗ್ತಿತ್ತು. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಎಕ್ಸ್ಟರ್ನಲ್ ಸ್ಟ್ಯಾಂಡರ್ಡ್ ಕ್ಯಾಲಿಬ್ರೇಷನ್ನ ಮಾಡ್ತಾ ಇದ್ದೀನಿ. ಹಾಗಾದರೆ ಇದರಲ್ಲಿ ಏನು ಡಿಸ್ಅಡ್ವಾಂಟೇಜಸ್ಸೇ ಇಲ್ವಾ? ಡಿಸ್ಅಡ್ವಾಂಟೇಜಸ್ಸು ಇದೆ. ನಾವೇನು ಮಾಡಬೇಕು, ನಾನು ಯಾವುದೋ ಒಂದು ಕಾನ್ಸಂಟ್ರೇಷನು, ಯಾವುದೋ ಒಂದು ಅನ್ನೋಂಥದ್ದು ಏನೋ ಒಂದು ಕಂಡುಹಿಡಿಬೇಕು ಅಂತಂದರೆ ನನಗೆ ಅದಕ್ಕೆ ಏನಾಗಿರಬೇಕು, ನೋನ್ ಸ್ಯಾಂಪಲ್ದು ಏನಿದೆಯಲ್ಲ ಅದಕ್ಕೆ ಎಕ್ಸಾಕ್ಟ್ಲಿ ಬೇಕಾಗಿರೋಂಗೆ ನಾನು ಮ್ಯಾಚಸ್ನ ಮಾಡಬೇಕಾಗತ್ತೆ. ಅನ್ನೋನ್ ಸ್ಯಾಂಪಲ್ಗಳನ್ನ ನಾನು ಆ ರೀತಿಯಾಗಿ ನೋನ್ ಸ್ಯಾಂಪಲ್ ಜೊತೆಗೆ ಅನ್ನೋನ್ ಸ್ಯಾಂಪಲ್ಗೆ ಮ್ಯಾಚ್ ಆಗಂಗೆ ನೋನ್ ಸ್ಯಾಂಪಲ್ಗಳನ್ನ ನಾನು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸಡನ್ನಾಗಿ ಏನಾದರೂ ಒಂದು ಚೇಂಜ್ ಆಯಿತು ಅಂತ ಇಟ್ಕೊಳ್ಳೋಣ, ಕಂಟ್ರೋಲ್ ಇಲ್ದಂಗೆ ಆಗಿಬಿಡುತ್ತೆ ನನಗೆ. ಸೊ ಅದು ಡಿಸ್ಅಡ್ವಾಂಟೇಜಸ್. ಬಟ್ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಹಾಗಾಗಿ ಮೆಜಾರಿಟಿ ಆಫ್ ದಿ ಕೇಸಲ್ಲಿ ಆಲ್ಮೋಸ್ಟ್ ಆಲ್ ದಿ ಇನ್ಸ್ಟ್ರೂಮೆಂಟ್ಸ್ಗೆ, ಎಕ್ವಿಪ್ಮೆಂಟ್ಸ್ಗೆ ನಾವು ಎಕ್ಸ್ಟರ್ನಲ್ ಸ್ಟ್ಯಾಂಡರ್ಡ್ ಕ್ಯಾಲಿಬ್ರೇಷನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇಷ್ಟು ಈಗ ನಾನು 15 ವಿಡಿಯೋ ಮಾಡಿದ್ದೀನಿ. ಈ 15 ವಿಡಿಯೋಗಳನ್ನ ನೀವು ನೋಡಿಕೊಂಡ್ರೆ ಫುಲ್ಲು ಅನಾಲಿಟಿಕಲ್ ಕೆಮಿಸ್ಟ್ರಿ ನಿಮಗೆ ಮುಗಿದಂಗೆ ಆಗುತ್ತೆ. ಸೊ ಯೂಶಲಿ ಕೆಮಿಸ್ಟ್ರಿ ಅಂದ ತಕ್ಷಣ ತುಂಬ ಕಷ್ಟ ಆಗೋದೇ ಇಲ್ಲ ಅಂತ ಹೇಳ್ತೀರಾ. ಕೆಮಿಸ್ಟ್ರಿ ಇಸ್ ಲೈಕ್ ಎ ಲೈಫ್. ಡೈಲ್ಯೂಟ್ ಯುವರ್ ಸ್ಯಾರೋ, ಎವಾಪರೇಟ್ ಯುವರ್ ವರೀಸ್, ಫಿಲ್ಟರ್ ಯುವರ್ ಮಿಸ್ಟೇಕ್, ಬಾಯ್ಲ್ ಯುವರ್ ಎಗೋ, ಯು ವಿಲ್ ಗೆಟ್ ದಿ ಕ್ರಿಸ್ಟಲ್ಸ್ ಆಫ್ ಹ್ಯಾಪಿನೆಸ್. ಸೊ ಕರೆಕ್ಟಾಗಿ ಓದ್ಕೊಂಡ್ರೆ ನೀವು ಕೆಮಿಸ್ಟ್ರಿನ ಬಿಗಿನಿಂಗಿಂದಾನೇ ಫಾಲೋ ಮಾಡ್ಕೊಂಡು ಬಂದರೆ
ಅದಕ್ಕೆ ಕಾನ್ಸಂಟ್ರೇಟ್ ಇಟ್ಕೊಂಡು ಓದ್ತಾ ಹೋದರೆ ನಿಮಗೆ ಯಾವುದೇ ರೀತಿಯಾದಂಥ ಕಷ್ಟ ಆಗಲ್ಲ. ಸೊ ಆಲ್ರೆಡಿ ನಾನು 2 ಯೂನಿಟ್ನ ಮುಗಿಸಿದ್ದೀನಿ. ಈಗ ನೆಕ್ಸ್ಟ್ ನಾಳೆಯಿಂದ ನಾನು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಪಿರಿಯಾಡಿಕ್ ಪ್ರಾಪರ್ಟೀಸ್ ಏನಿದೆಯಲ್ಲ ಆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ್ಯಕ್ಚುಲಿ ಇದು ನಾನು ಮಾಡ್ತಾ ಇರೋವಂಥದ್ದು ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ, ರೂರಲ್ ಇರೋ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ನೋಡಿದ ತಕ್ಷಣ ಅದನ್ನು ಪ್ರಾಪಗೇಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.